ಹುಟ್ಟ್ಯವ ಹೊಸ ತಳಿ ಹೊಂಟವ ಮಳಿ ಬೆಳಿ ಕುತ್ತಿಗೆಗೆ ಬಂದೈತೋ ಪಾಪದ ಸಾಕಳಿ. ಹುಟ್ಟ್ಯವ ಹೊಸ ತಳಿ ಹೊಂಟವ ಮಳಿ ಬೆಳಿ ಕುತ್ತಿಗೆಗೆ ಬಂದೈತೋ ಪಾಪದ ಸಾಕಳಿ. ಬಬಲಾದಿ ಮುತ್ಯ ಹೇಳಿದ ಮಾತ ತಮ್ಮ ನೀ ತಿಳಿ. ಹುಟ್ಟ್ಯವ ಹೊಸ ತಳಿ ಹೊಂಟವ ಮಳಿ ಬೆಳಿ ಕುತ್ತಿಗೆಗೆ ಬಂದೈತೋ ಪಾಪದ ಸಾಕಳಿ. ನಮಸ್ಕಾರ ಹಿರಿಯರ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವೆಲ್ಲಿದ್ದೀವಪ್ಪ ಅಂದ್ರೆ ಇವತ್ತು ಬಬಲಾದಿ ಕ್ಷೇತ್ರದೊಳಗಿದ್ದೀವಿ ರೀ. ಬಬಲಾದಿ ಕ್ಷೇತ್ರ ಯಾರಿಗೆ ನಿಮಗೆ ಹೇಳಬೇಕಪ್ಪ ಅಂದ್ರೆ ತಿಳಿಲಾರದಂತಹ ವ್ಯಕ್ತಿ ಯಾರೂ ಇಲ್ಲರಿ. ಯಾಕಪ್ಪ ಅಂದ್ರೆ ಈ ಜಗತ್ತಿಗೆ ನಡೀತಕ್ಕಂತಹ ನಿಯಮಗಳನ್ನು ಪ್ರತಿಯೊಂದು ಹಂತವಾಗಿ ಬರೆದಿಟ್ಟಿರತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ರಪ್ಪ ಅಂದ್ರೆ ಅದು ಶ್ರೀ ಕ್ಷೇತ್ರ ಬಬಲಾದಿಯ ಸದಾಶಿವ ಮುತ್ಯಾರಿ. ಮುಂದೆ ನಡೀತಕ್ಕಂತಹ ಕಾಲಜ್ಞಾನದ ಬಗ್ಗೆ ಅಡ್ವಾನ್ಸ್ ಆಗಿ ಬರೆದಿಟ್ಟರ ಶ್ರೀ ಬಬಲಾದಿ ಸದಾಶಿವ ಮುತ್ಯಾರ. ಇವತ್ತು ನಾವು ಬಬಲಾದಿ ಕ್ಷೇತ್ರದೊಳಗಿದ್ದೀವಿ ರೀ. ಇವಾಗ ಬಬಲಾದಿ ಸದಾಶಿವ ಅಜ್ಜನವರ ದರ್ಶನವನ್ನು ಚಿಕ್ಕಯ್ಯನವರ ದರ್ಶನವನ್ನು ನೀವು ತೆಗೆದುಕೊಳ್ಳೋಣ ಬರ್ರಿ. ಮುತ್ತಾನ ಕೇಳಪ್ಪ, ವಯಸ್ಸು ಏಟಾಗ್ಯಾವ್ರಿ ಅಜ್ಜಾರನ್ನ? ಅಜ್ಜಾರ ಬರ್ರಿ ಬರ್ರಿ ಕೇಳಪ್ಪ, ಯಾವ್ರಿ ವಯಸ್ಸು ಏಟಾಗ ಮುತ್ಯಾಗ? ಕೇಳ್ರಿ ವಯಸ್ಸ 60. ಇವನು ವಾರಗಿರಿ ಹಂಗಾರ ನೀವು 160. ಇವ್ ಗಲ್ರಿ ಅದ ಇವ್ ಅವ ವಾರಿಗೆ ಹೇಳ್ರಿ. ಚೀಲಾಪಲ್ಲ ನೆಗದಾಡಿದಂಗದಾರ. ಹೌದಲ್ಲಪ್ಪ, ಏನು ನೋಡಾಕ ಭಾಳ ಕಾಣ್ತಾವ. ಮತ್ತು 60 ಇನ್ನು ವಾರಿಗೇನೆ ಮತ್ತೆ ನೋಡಿದ್ರೆ ಹೌದಲ್ಲ ಅದ ನಿಮ್ಮ ಮತ್ತು 60 ನಾನು ಮತ್ತೆ ಸೇಮ್ ಇಬ್ರು ವಾರಿಗೆ ಆದ್ರಲ್ಲ. ಜಿಮ್ ಮಾಡಾಕತ್ತಾರ ಮಗನ. ಅಲ್ಲಿ ಹೋಗೋದಾಡೆ ಹಾಂ ಇಲ್ಲ ಮಕ್ಕಳತ್ತೆ ಬಜ್ಜಿ ವ್ಯಾಪಾರಿ ಆವು ತಿನ್ನಕ್ಕೆ ಬಾರಿ ಬಜ್ಜಿ ಸಣ್ಣ ಬಜ್ಜಿ ಮಾಡ್ಬೇಕು ಮಣ್ಣ ಚಲೋ ಅವ. ನೀ 30 ರೂಪಾಯಿ ಪ್ಲೇಟ್ ಬಜ್ಜಿ ಮಾಡ್ದಂತಿಲ್ಲ ನೀನು ಅವನು ಅಂತ ಮಾಡ್ತಾವ. ಜಾತ್ರೆ ಮಗನ ಸಣ್ಣ ಮಾಡೋದ. ಬಬಲಾದಿ ಅಜ್ಜನ ಜಾತ್ರೆಯಲ್ಲಿ ಶ್ರೀ ಸದಾಶಿವ ಮುತ್ಯಾನ ದರ್ಶನಕ್ಕಾಗಿ ಸಾವಿರಾರು ಭಕ್ತಾದಿಗಳು ಪಾಳೆ ಹಚ್ಚಿ ಲೈನ್ನ ಒಳಗೆ ನಿಂತಿದ್ರಿ. ಅದೇ ಪ್ರಕಾರವಾಗಿ ನಾವು ಕೂಡ ಲೈನಲ್ಲಿ ಪಾಳೆ ಹಚ್ಚಿ ನಿಂತಿದ್ದೀವಿ ರೀ.
ಒಳಗೆ ಹೋಗಿನಪ್ಪ ಇಲ್ಲಿ ಇಲ್ಲಿ ಹೋಗಿಲ್ಲ ಅಲ್ಲೇ ಅಷ್ಟೇ ಹೋಗಿದ್ವಿ. ಬಿಸಿಲ ಪಾಳೆ ಹಚ್ಕೊಂಬಂದಿವು. ಕಂಪನಿ ಏನಾರು ತೊಗೊಂಬಾಣ ನಾವು. ಹಾಂ ಎಲ್ಲಿದ ನೋಡ ಓರಿ ನಡ್ರಿ. ಮುಂದೆ ಕೊಂಡ್ರಪ್ಪ ಸೇಕ್ ನಾವು ಮುಂದೆ ಕುಣಿಸಿವ್ರಿ ಫೋನ್ ಮಾತಾಡೋದು ಹೋಗಿ ಗುಡಿ ಪಚ್ಚನಕಿ ಅರುವ ಹಾವಿನ ಗಂಡ ಉರಿಯ ಕಿಚ್ಚಿನ ಗಂಡ ಮಾಂಡ ಮುಸಲನ ಗಂಡ ಪುಂಡ ಜೈನರ ಗಂಡ ಹೇಳ ಕೇಳಲ ಗಂಡ ನಿಂದ್ಯಾಣಳ ಗಂಡ ಹಿಂದ ಕಾಲಿಟ್ಟ ಗಂಡ ಮುಂದೆ ಕಾಲಿಟ್ಟ ಗಂಡ ಮೂರು ಲೋಕದ ಗಂಡ ಆದಿ ಮುನಾದಿ ಗಂಡ ಕಡಿ ಬಂದ ಕೊಲ್ಲವಾಪುರ ಮದನಾರಿ ಮಾಯ ಗಂಡ ಚಂದ್ರಗಿರಿ ಮೊಮ್ಮಗ ಚಿಕ್ಕ ಹಾಕಿದ ಮುಂಡಿಗೆ ಮಾ ದೇವ ದೇವತೆ ಸೋಸಿ ದುಃಖಿನ ಸಾಸ್ಮಿ ಕಾಡು ಸೋಸ್ ಮಾಡು ಸೋಸ್ ನೋಡು ಜೋಡಕ್ಷ ಮೇಪ್ ಮುಗ್ಲಿ ಕಟ್ಟರ್ ಗಜ್ಲ ಗುಡ ಪಕಾಲಿ ಪಕಾಲಿಕ್ಕಿ ಅತ್ಯರ್ಥ ತೊಗೊಂಡ ತೆಂಗಾರ ತೋದು ಮಂಜು ಇನ್ನೇನು ಬಂದಿಲ್ಲವ ಇಲ್ಲಿ ಬಾರು ಮರ ಅಂತ ಮತ್ತೆ ಜಲಕಕ್ಕೆ ಹೋಗ್ಯಾನವ ಹಿಂದೋದನ ಕಾಣವಲ್ಲ ವಿಡಿಯೋ ಮಾಡ್ಕೋಪ ವಿಚಿತ್ರ ಮನುಷ್ಯ ಅದನಪ್ಪ ಒಟ್ಟು ಬರ್ತಿತ್ತು ಬರಾಕ್ ಅನುಕೂಲ ಇತ್ತು ಬರ್ತಿದ್ದೆ ಇದೆಲ್ಲ ಬಾ ಸುತ್ತ ಹಾಕಬೇಕು ಇದ್ರ ಮನಗಂಡು ಹೇಳಿದ್ರೆ ಮಾಡ್ತಾವಣ್ಣ ಅದಕ್ಕೆ ಸುಮ್ಮನೆ ಮಸ್ತ್ ಹೇಳಿದ್ರೆ ಏನೋ ಭಾಳ ಚೈತೆ ಅದು 12 ಮಂದಿ ಸ್ವಂತ ಪೈಸೆ ಅನ್ಬೇಕಾದ್ರೆ ಇರ್ಬೇಕು ಮನ ಹುಟ್ಟು ಒಮ್ಮೆ ಹೇಳ್ತಾರಲ್ರಿ ನಮ್ಮ ಪಾರ್ವತಿಯ ಜ್ವರ ಮಾಡೆ ಎಲ್ಲಿ ಹೋದ ಮಾಮ ಅಂತ ಮಾಮ ನಾವು ತಾಸು ಗಂಟ್ಲೆ ಪಾಳೆ ಹಚ್ಚಿ ಲೈನ್ ಒಳಗೆ ನಿಂತಿದ್ದೀವಿ ರೀ. ನಿಂತು ಸದಾಶಿವ ಮುತ್ಯಾನ ದರ್ಶನಕ್ಕೆ ಹೋದೀವಿ ರೀ. ಮತ್ತು ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮಗೆ ಎಲ್ಲರಿಗೆ ಸದಾಶಿವ ಮುತ್ಯಾನ ದರ್ಶನ ಮಾಡಿಸ್ಬೇಕನ್ನುವಂಥದ್ದು ಭಾಳ ಆಸೆ ಐತೆ ರೀ. ಆದ್ರೆ ನಮ್ಮದೇನು ಟೈಮ್ ಸುಮಾರು ಇದ್ದಂಗೆ ಐತೆ ರೀ. ಅದ್ರ ಸಲುವಾಗಿ ಮುತ್ಯಾನ ದರ್ಶನ ನಿಮಗೆ ಮಾಡಿಸೋದಾಗಲಿಲ್ಲ. ಯಾಕಪ್ಪ ಅಂದ್ರೆ ಗರ್ಭಗುಡಿ ಒಳಗೆ ಶ್ರೀ ಸದಾಶಿವ ಮುತ್ಯಾನ
ಮೂರ್ತಿಯನ್ನು ಮತ್ತು ದೇವಸ್ಥಾನವನ್ನು ಯಾವುದು ಕ್ಯಾಪ್ಚರ್ ಮಾಡಂಗಿಲ್ಲ ರೀ, ಕ್ಯಾಮ್ರಾ ಅಲಾವಿಲ್ಲ ಅಂತೇಳಿ ಬೋರ್ಡ್ ಹಾಕಿದ್ರಿ. ಅದ್ರ ಸಲುವಾಗಿ ಕ್ಯಾಮ್ರಾ ನಮ್ಗೆ ಒಳಗೆ ವಿಡಿಯೋ ಮಾಡೋಕೆ ಅಲಾವ್ ಮಾಡಿಕೊಡ್ಲಿಲ್ಲ ರೀ. ಅದಕ್ಕಾಗಿ ನಾವು ಮಾತ್ರ ದರ್ಶನವನ್ನು ತೆಗೆದುಕೊಂಡಿವ್ರಿ. ನಿಮಗೆ ದರ್ಶನ ಮಾಡಿಸೋದಾಗಲಿಲ್ಲ ರೀ, ಎಲ್ಲರಿಗೆ ಕ್ಷಮೆ ಇರಲಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ. ವಿಡಿಯೋನ ಇಷ್ಟ ಆಗಿತ್ತಮ್ಮ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿ ಇರತಕ್ಕಂಥ ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ರೀ. ಅಲ್ಲಿಯವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ.